ದರದ ವಿಚಾರದಲ್ಲಿ ಸಾಕಷ್ಟು ಪ್ರಯಾಣಿಕರು ಬಿಎಂಆರ್ಸಿಎಲ್ ನಡೆಗೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಇದೀಗ ಲಗೇಜ್ಗೂ ಕೂಡ ಹಣವನ್ನ ಹಾಕ್ತಿದ್ಯಾ ಅನ್ನೋ ಒಂದು ಪ್ರಶ್ನೆ ಉದ್ಭವವಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಬಿಎಂಆರ್ಸಿಎಲ್ ನಲ್ಲಿ ಟ್ರಾವೆಲ್ ಮಾಡಿದಂತಹ ಒಬ್ರು ಪ್ರಯಾಣಿಕರು ಸಾಮಾಜಿಕ ಜಾಲತಾಣದಲ್ಲಿ ನನಗೆ ಲಗೇಜ್ಗೂ ಕೂಡ ಹಣವನ್ನ ಕೇಳಿದ್ದಾರೆ, 30 ರೂಪಾಯಿ ಒಂದು ಲಗೇಜ್ಗೆ ಅನ್ನೋ ರೀತಿಯಲ್ಲಿ ಹಣವನ್ನ ಪಡೆದಿದ್ದಾರೆ ಅಂತ ಹೇಳಿ ಆರೋಪವನ್ನ ಮಾಡಿದ್ದಾರೆ. ಮತ್ತೊಂದು ಕಡೆ ಬಿಎಂಆರ್ಸಿಎಲ್ ಅಧಿಕಾರಿಗಳು ಇನ್ನೂ ಕೂಡ ಇದರ ಬಗ್ಗೆ ರಿಯಾಕ್ಟ್ ಅನ್ನ ಮಾಡಿಲ್ಲ. ಆದ್ರೆ ಈ ರೀತಿಯ ಹೊಸ ರೂಲ್ಸ್ ನ ತಂದು ಪ್ರಯಾಣಿಕರ ಮೇಲಿಂದ ಮೇಲೆ ಈ ರೀತಿಯಾಗಿ ಹೊರೆನ ಹಾಕೋದು ತಪ್ಪು ಅಂತ ಹೇಳಿ ಆ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಹಾಕಿರುವಂತಹ ಪೋಸ್ಟಿಗೆ ಅಸಮಾಧಾನಗಳು ಕೂಡ ವ್ಯಕ್ತವಾಗ್ತಾ ಇದೆ. ಇಡೀ ದೇಶದಲ್ಲಿ ಬೆಂಗಳೂರು ಮೆಟ್ರೋ ದರ ದುಪ್ಪಟ್ಟು ದುಬಾರಿ ಅಂತ ಹೇಳಿ ಈಗಾಗಲೇ ಟೀಕೆಗಳು ಕೂಡ ವ್ಯಕ್ತವಾಗಿರುವಂಥದ್ದು. ಇದರ ಬೆನ್ನಲ್ಲೇ ಈ ರೀತಿಯಾಗಿ ಲಗೇಜ್ಗಳಿಗೆ ಎಕ್ಸ್ಟ್ರಾ ಚಾರ್ಜ್ನ ಹಾಕುವಂಥದ್ದು ಸರಿಯಲ್ಲ ಅನ್ನೋ ಒಂದು ವಿಚಾರ ಕೂಡ ಪ್ರಯಾಣಿಕರಿಂದ ಕೇಳಿಬರ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಶಿವಶಂಕರ್ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ದರದ ವಿಚಾರದಲ್ಲಿ ಸಾಕಷ್ಟು ಪ್ರಯಾಣಿಕರು ಬಿಎಂಆರ್ಸಿಎಲ್ ನಡೆಗೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಇದೀಗ ಲಗೇಜ್ಗೂ ಕೂಡ ಹಣವನ್ನ ಹಾಕ್ತಿದ್ಯಾ ಅನ್ನೋ ಒಂದು ಪ್ರಶ್ನೆ ಉದ್ಭವವಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಬಿಎಂಆರ್ಸಿಎಲ್ ನಲ್ಲಿ ಟ್ರಾವೆಲ್ ಮಾಡಿದಂತಹ ಒಬ್ರು ಪ್ರಯಾಣಿಕರು ಸಾಮಾಜಿಕ ಜಾಲತಾಣದಲ್ಲಿ ನನಗೆ ಲಗೇಜ್ಗೂ ಕೂಡ ಹಣವನ್ನ ಕೇಳಿದ್ದಾರೆ, 30 ರೂಪಾಯಿ ಒಂದು ಲಗೇಜ್ಗೆ ಅನ್ನೋ ರೀತಿಯಲ್ಲಿ ಹಣವನ್ನ ಪಡೆದಿದ್ದಾರೆ ಅಂತ ಹೇಳಿ ಆರೋಪವನ್ನ ಮಾಡಿದ್ದಾರೆ. ಮತ್ತೊಂದು ಕಡೆ ಬಿಎಂಆರ್ಸಿಎಲ್ ಅಧಿಕಾರಿಗಳು ಇನ್ನೂ ಕೂಡ ಇದರ ಬಗ್ಗೆ ರಿಯಾಕ್ಟ್ ಅನ್ನ ಮಾಡಿಲ್ಲ. ಆದ್ರೆ ಈ ರೀತಿಯ ಹೊಸ ರೂಲ್ಸ್ ನ ತಂದು ಪ್ರಯಾಣಿಕರ ಮೇಲಿಂದ ಮೇಲೆ ಈ ರೀತಿಯಾಗಿ ಹೊರೆನ ಹಾಕೋದು ತಪ್ಪು ಅಂತ ಹೇಳಿ ಆ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಹಾಕಿರುವಂತಹ ಪೋಸ್ಟಿಗೆ ಅಸಮಾಧಾನಗಳು ಕೂಡ ವ್ಯಕ್ತವಾಗ್ತಾ ಇದೆ. ಇಡೀ ದೇಶದಲ್ಲಿ ಬೆಂಗಳೂರು ಮೆಟ್ರೋ ದರ ದುಪ್ಪಟ್ಟು ದುಬಾರಿ ಅಂತ ಹೇಳಿ ಈಗಾಗಲೇ ಟೀಕೆಗಳು ಕೂಡ ವ್ಯಕ್ತವಾಗಿರುವಂಥದ್ದು. ಇದರ ಬೆನ್ನಲ್ಲೇ ಈ ರೀತಿಯಾಗಿ ಲಗೇಜ್ಗಳಿಗೆ ಎಕ್ಸ್ಟ್ರಾ ಚಾರ್ಜ್ನ ಹಾಕುವಂಥದ್ದು ಸರಿಯಲ್ಲ ಅನ್ನೋ ಒಂದು ವಿಚಾರ ಕೂಡ ಪ್ರಯಾಣಿಕರಿಂದ ಕೇಳಿಬರ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಶಿವಶಂಕರ್ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ದರದ ವಿಚಾರದಲ್ಲಿ ಸಾಕಷ್ಟು ಪ್ರಯಾಣಿಕರು ಬಿಎಂಆರ್ಸಿಎಲ್ ನಡೆಗೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಇದೀಗ ಲಗೇಜ್ಗೂ ಕೂಡ ಹಣವನ್ನ ಹಾಕ್ತಿದ್ಯಾ ಅನ್ನೋ ಒಂದು ಪ್ರಶ್ನೆ ಉದ್ಭವವಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಬಿಎಂಆರ್ಸಿಎಲ್ ನಲ್ಲಿ ಟ್ರಾವೆಲ್ ಮಾಡಿದಂತಹ ಒಬ್ರು ಪ್ರಯಾಣಿಕರು ಸಾಮಾಜಿಕ ಜಾಲತಾಣದಲ್ಲಿ ನನಗೆ ಲಗೇಜ್ಗೂ ಕೂಡ ಹಣವನ್ನ ಕೇಳಿದ್ದಾರೆ, 30 ರೂಪಾಯಿ ಒಂದು ಲಗೇಜ್ಗೆ ಅನ್ನೋ ರೀತಿಯಲ್ಲಿ ಹಣವನ್ನ ಪಡೆದಿದ್ದಾರೆ ಅಂತ ಹೇಳಿ ಆರೋಪವನ್ನ ಮಾಡಿದ್ದಾರೆ. ಮತ್ತೊಂದು ಕಡೆ ಬಿಎಂಆರ್ಸಿಎಲ್ ಅಧಿಕಾರಿಗಳು ಇನ್ನೂ ಕೂಡ ಇದರ ಬಗ್ಗೆ ರಿಯಾಕ್ಟ್ ಅನ್ನ ಮಾಡಿಲ್ಲ. ಆದ್ರೆ ಈ ರೀತಿಯ ಹೊಸ ರೂಲ್ಸ್ ನ ತಂದು ಪ್ರಯಾಣಿಕರ ಮೇಲಿಂದ ಮೇಲೆ ಈ ರೀತಿಯಾಗಿ ಹೊರೆನ ಹಾಕೋದು ತಪ್ಪು ಅಂತ ಹೇಳಿ ಆ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಹಾಕಿರುವಂತಹ ಪೋಸ್ಟಿಗೆ ಅಸಮಾಧಾನಗಳು ಕೂಡ ವ್ಯಕ್ತವಾಗ್ತಾ ಇದೆ. ಇಡೀ ದೇಶದಲ್ಲಿ ಬೆಂಗಳೂರು ಮೆಟ್ರೋ ದರ ದುಪ್ಪಟ್ಟು ದುಬಾರಿ ಅಂತ ಹೇಳಿ ಈಗಾಗಲೇ ಟೀಕೆಗಳು ಕೂಡ ವ್ಯಕ್ತವಾಗಿರುವಂಥದ್ದು. ಇದರ ಬೆನ್ನಲ್ಲೇ ಈ ರೀತಿಯಾಗಿ ಲಗೇಜ್ಗಳಿಗೆ ಎಕ್ಸ್ಟ್ರಾ ಚಾರ್ಜ್ನ ಹಾಕುವಂಥದ್ದು ಸರಿಯಲ್ಲ ಅನ್ನೋ ಒಂದು ವಿಚಾರ ಕೂಡ ಪ್ರಯಾಣಿಕರಿಂದ ಕೇಳಿಬರ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಶಿವಶಂಕರ್ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ದರದ ವಿಚಾರದಲ್ಲಿ ಸಾಕಷ್ಟು ಪ್ರಯಾಣಿಕರು ಬಿಎಂಆರ್ಸಿಎಲ್ ನಡೆಗೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಇದೀಗ ಲಗೇಜ್ಗೂ ಕೂಡ ಹಣವನ್ನ ಹಾಕ್ತಿದ್ಯಾ ಅನ್ನೋ ಒಂದು ಪ್ರಶ್ನೆ ಉದ್ಭವವಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಬಿಎಂಆರ್ಸಿಎಲ್ ನಲ್ಲಿ ಟ್ರಾವೆಲ್ ಮಾಡಿದಂತಹ ಒಬ್ರು ಪ್ರಯಾಣಿಕರು ಸಾಮಾಜಿಕ ಜಾಲತಾಣದಲ್ಲಿ ನನಗೆ ಲಗೇಜ್ಗೂ ಕೂಡ ಹಣವನ್ನ ಕೇಳಿದ್ದಾರೆ, 30 ರೂಪಾಯಿ ಒಂದು ಲಗೇಜ್ಗೆ ಅನ್ನೋ ರೀತಿಯಲ್ಲಿ ಹಣವನ್ನ ಪಡೆದಿದ್ದಾರೆ ಅಂತ ಹೇಳಿ ಆರೋಪವನ್ನ ಮಾಡಿದ್ದಾರೆ. ಮತ್ತೊಂದು ಕಡೆ ಬಿಎಂಆರ್ಸಿಎಲ್ ಅಧಿಕಾರಿಗಳು ಇನ್ನೂ ಕೂಡ ಇದರ ಬಗ್ಗೆ ರಿಯಾಕ್ಟ್ ಅನ್ನ ಮಾಡಿಲ್ಲ. ಆದ್ರೆ ಈ ರೀತಿಯ ಹೊಸ ರೂಲ್ಸ್ ನ ತಂದು ಪ್ರಯಾಣಿಕರ ಮೇಲಿಂದ ಮೇಲೆ ಈ ರೀತಿಯಾಗಿ ಹೊರೆನ ಹಾಕೋದು ತಪ್ಪು ಅಂತ ಹೇಳಿ ಆ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಹಾಕಿರುವಂತಹ ಪೋಸ್ಟಿಗೆ ಅಸಮಾಧಾನಗಳು ಕೂಡ ವ್ಯಕ್ತವಾಗ್ತಾ ಇದೆ. ಇಡೀ ದೇಶದಲ್ಲಿ ಬೆಂಗಳೂರು ಮೆಟ್ರೋ ದರ ದುಪ್ಪಟ್ಟು ದುಬಾರಿ ಅಂತ ಹೇಳಿ ಈಗಾಗಲೇ ಟೀಕೆಗಳು ಕೂಡ ವ್ಯಕ್ತವಾಗಿರುವಂಥದ್ದು. ಇದರ ಬೆನ್ನಲ್ಲೇ ಈ ರೀತಿಯಾಗಿ ಲಗೇಜ್ಗಳಿಗೆ ಎಕ್ಸ್ಟ್ರಾ ಚಾರ್ಜ್ನ ಹಾಕುವಂಥದ್ದು ಸರಿಯಲ್ಲ ಅನ್ನೋ ಒಂದು ವಿಚಾರ ಕೂಡ ಪ್ರಯಾಣಿಕರಿಂದ ಕೇಳಿಬರ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಶಿವಶಂಕರ್ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ದರದ ವಿಚಾರದಲ್ಲಿ ಸಾಕಷ್ಟು ಪ್ರಯಾಣಿಕರು ಬಿಎಂಆರ್ಸಿಎಲ್ ನಡೆಗೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಇದೀಗ ಲಗೇಜ್ಗೂ ಕೂಡ ಹಣವನ್ನ ಹಾಕ್ತಿದ್ಯಾ ಅನ್ನೋ ಒಂದು ಪ್ರಶ್ನೆ ಉದ್ಭವವಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಬಿಎಂಆರ್ಸಿಎಲ್ ನಲ್ಲಿ ಟ್ರಾವೆಲ್ ಮಾಡಿದಂತಹ ಒಬ್ರು ಪ್ರಯಾಣಿಕರು ಸಾಮಾಜಿಕ ಜಾಲತಾಣದಲ್ಲಿ ನನಗೆ ಲಗೇಜ್ಗೂ ಕೂಡ ಹಣವನ್ನ ಕೇಳಿದ್ದಾರೆ, 30 ರೂಪಾಯಿ ಒಂದು ಲಗೇಜ್ಗೆ ಅನ್ನೋ ರೀತಿಯಲ್ಲಿ ಹಣವನ್ನ ಪಡೆದಿದ್ದಾರೆ ಅಂತ ಹೇಳಿ ಆರೋಪವನ್ನ ಮಾಡಿದ್ದಾರೆ. ಮತ್ತೊಂದು ಕಡೆ ಬಿಎಂಆರ್ಸಿಎಲ್ ಅಧಿಕಾರಿಗಳು ಇನ್ನೂ ಕೂಡ ಇದರ ಬಗ್ಗೆ ರಿಯಾಕ್ಟ್ ಅನ್ನ ಮಾಡಿಲ್ಲ. ಆದ್ರೆ ಈ ರೀತಿಯ ಹೊಸ ರೂಲ್ಸ್ ನ ತಂದು ಪ್ರಯಾಣಿಕರ ಮೇಲಿಂದ ಮೇಲೆ ಈ ರೀತಿಯಾಗಿ ಹೊರೆನ ಹಾಕೋದು ತಪ್ಪು ಅಂತ ಹೇಳಿ ಆ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಹಾಕಿರುವಂತಹ ಪೋಸ್ಟಿಗೆ ಅಸಮಾಧಾನಗಳು ಕೂಡ ವ್ಯಕ್ತವಾಗ್ತಾ ಇದೆ. ಇಡೀ ದೇಶದಲ್ಲಿ ಬೆಂಗಳೂರು ಮೆಟ್ರೋ
ದರ ದುಪ್ಪಟ್ಟು ದುಬಾರಿ ಅಂತ ಹೇಳಿ ಈಗಾಗಲೇ ಟೀಕೆಗಳು ಕೂಡ ವ್ಯಕ್ತವಾಗಿರುವಂಥದ್ದು. ಇದರ ಬೆನ್ನಲ್ಲೇ ಈ ರೀತಿಯಾಗಿ ಲಗೇಜ್ಗಳಿಗೆ ಎಕ್ಸ್ಟ್ರಾ ಚಾರ್ಜ್ನ ಹಾಕುವಂಥದ್ದು ಸರಿಯಲ್ಲ ಅನ್ನೋ ಒಂದು ವಿಚಾರ ಕೂಡ ಪ್ರಯಾಣಿಕರಿಂದ ಕೇಳಿಬರ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಶಿವಶಂಕರ್ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ದರದ ವಿಚಾರದಲ್ಲಿ ಸಾಕಷ್ಟು ಪ್ರಯಾಣಿಕರು BMRCL ನಡೆಗೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಇದೀಗ ಲಗೇಜ್ಗೂ ಕೂಡ ಹಣವನ್ನ ಹಾಕ್ತಿದ್ಯಾ ಅನ್ನೋ ಒಂದು ಪ್ರಶ್ನೆ ಉದ್ಭವವಾಗ್ತಾ ಇದೆ. ಯಾಕಂತ ಹೇಳಿದ್ರೆ BMRCL ನಲ್ಲಿ ಟ್ರಾವೆಲ್ ಮಾಡಿದಂತಹ ಒಬ್ರು ಪ್ರಯಾಣಿಕರು ಸಾಮಾಜಿಕ ಜಾಲತಾಣದಲ್ಲಿ ನನಗೆ ಲಗೇಜ್ಗೂ ಕೂಡ ಹಣವನ್ನ ಕೇಳಿದ್ದಾರೆ, 30 ರೂಪಾಯಿ ಒಂದು ಲಗೇಜ್ಗೆ ಅನ್ನೋ ರೀತಿಯಲ್ಲಿ ಹಣವನ್ನ ಪಡೆದಿದ್ದಾರೆ ಅಂತ ಹೇಳಿ ಆರೋಪವನ್ನ ಮಾಡಿದ್ದಾರೆ. ಮತ್ತೊಂದು ಕಡೆ BMRCL ಅಧಿಕಾರಿಗಳು ಇನ್ನೂ ಕೂಡ ಇದರ ಬಗ್ಗೆ ರಿಯಾಕ್ಟ್ ಮಾಡಿಲ್ಲ. ಆದ್ರೆ ಈ ರೀತಿಯ ಹೊಸ ರೂಲ್ಸ್ ನ ತಂದು ಪ್ರಯಾಣಿಕರ ಮೇಲಿಂದ ಮೇಲೆ ಈ ರೀತಿಯಾಗಿ ಹೊರೆನ ಹಾಕೋದು ತಪ್ಪು ಅಂತ ಹೇಳಿ ಆ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಹಾಕಿರುವಂತಹ ಪೋಸ್ಟಿಗೆ ಅಸಮಾಧಾನಗಳು ಕೂಡ ವ್ಯಕ್ತವಾಗ್ತಾ ಇದೆ. ಇಡೀ ದೇಶದಲ್ಲಿ ಬೆಂಗಳೂರು ಮೆಟ್ರೋ ದರ ದುಪ್ಪಟ್ಟು ದುಬಾರಿ ಅಂತ ಹೇಳಿ ಈಗಾಗಲೇ ಟೀಕೆಗಳು ಕೂಡ ವ್ಯಕ್ತವಾಗಿರುವಂಥದ್ದು. ಇದರ ಬೆನ್ನಲ್ಲೇ ಈ ರೀತಿಯಾಗಿ ಲಗೇಜ್ಗಳಿಗೆ ಎಕ್ಸ್ಟ್ರಾ ಚಾರ್ಜ್ನ ಹಾಕುವಂಥದ್ದು ಸರಿಯಲ್ಲ ಅನ್ನೋ ಒಂದು ವಿಚಾರ ಕೂಡ ಪ್ರಯಾಣಿಕರಿಂದ ಕೇಳಿಬರ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಶಿವಶಂಕರ್ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ದರದ ವಿಚಾರದಲ್ಲಿ ಸಾಕಷ್ಟು ಪ್ರಯಾಣಿಕರು BMRCL ನಡೆಗೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಇದೀಗ ಲಗೇಜ್ಗೂ ಕೂಡ ಹಣವನ್ನ ಹಾಕ್ತಿದ್ಯಾ ಅನ್ನೋ ಒಂದು ಪ್ರಶ್ನೆ ಉದ್ಭವವಾಗ್ತಾ ಇದೆ. ಯಾಕಂತ ಹೇಳಿದ್ರೆ BMRCL ನಲ್ಲಿ ಟ್ರಾವೆಲ್ ಮಾಡಿದಂತಹ ಒಬ್ರು ಪ್ರಯಾಣಿಕರು ಸಾಮಾಜಿಕ ಜಾಲತಾಣದಲ್ಲಿ ನನಗೆ ಲಗೇಜ್ಗೂ ಕೂಡ ಹಣವನ್ನ ಕೇಳಿದ್ದಾರೆ, 30 ರೂಪಾಯಿ ಒಂದು ಲಗೇಜ್ಗೆ ಅನ್ನೋ ರೀತಿಯಲ್ಲಿ ಹಣವನ್ನ ಪಡೆದಿದ್ದಾರೆ ಅಂತ ಹೇಳಿ ಆರೋಪವನ್ನ ಮಾಡಿದ್ದಾರೆ. ಮತ್ತೊಂದು ಕಡೆ BMRCL ಅಧಿಕಾರಿಗಳು ಇನ್ನೂ ಕೂಡ ಇದರ ಬಗ್ಗೆ ರಿಯಾಕ್ಟ್ ಮಾಡಿಲ್ಲ. ಆದ್ರೆ ಈ ರೀತಿಯ ಹೊಸ ರೂಲ್ಸ್ ನ ತಂದು ಪ್ರಯಾಣಿಕರ ಮೇಲಿಂದ ಮೇಲೆ ಈ ರೀತಿಯಾಗಿ ಹೊರೆನ ಹಾಕೋದು ತಪ್ಪು ಅಂತ ಹೇಳಿ ಆ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಹಾಕಿರುವಂತಹ ಪೋಸ್ಟಿಗೆ ಅಸಮಾಧಾನಗಳು ಕೂಡ ವ್ಯಕ್ತವಾಗ್ತಾ ಇದೆ. ಇಡೀ ದೇಶದಲ್ಲಿ ಬೆಂಗಳೂರು ಮೆಟ್ರೋ ದರ ದುಪ್ಪಟ್ಟು ದುಬಾರಿ ಅಂತ ಹೇಳಿ ಈಗಾಗಲೇ ಟೀಕೆಗಳು ಕೂಡ ವ್ಯಕ್ತವಾಗಿರುವಂಥದ್ದು. ಇದರ ಬೆನ್ನಲ್ಲೇ ಈ ರೀತಿಯಾಗಿ ಲಗೇಜ್ಗಳಿಗೆ ಎಕ್ಸ್ಟ್ರಾ ಚಾರ್ಜ್ನ ಹಾಕುವಂಥದ್ದು ಸರಿಯಲ್ಲ ಅನ್ನೋ ಒಂದು ವಿಚಾರ ಕೂಡ ಪ್ರಯಾಣಿಕರಿಂದ ಕೇಳಿಬರ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಶಿವಶಂಕರ್ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ದರದ ವಿಚಾರದಲ್ಲಿ ಸಾಕಷ್ಟು ಪ್ರಯಾಣಿಕರು BMRCL ನಡೆಗೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಇದೀಗ ಲಗೇಜ್ಗೂ ಕೂಡ ಹಣವನ್ನ ಹಾಕ್ತಿದ್ಯಾ ಅನ್ನೋ ಒಂದು ಪ್ರಶ್ನೆ ಉದ್ಭವವಾಗ್ತಾ ಇದೆ. ಯಾಕಂತ ಹೇಳಿದ್ರೆ BMRCL ನಲ್ಲಿ ಟ್ರಾವೆಲ್ ಮಾಡಿದಂತಹ ಒಬ್ರು ಪ್ರಯಾಣಿಕರು ಸಾಮಾಜಿಕ ಜಾಲತಾಣದಲ್ಲಿ ನನಗೆ ಲಗೇಜ್ಗೂ ಕೂಡ ಹಣವನ್ನ ಕೇಳಿದ್ದಾರೆ, 30 ರೂಪಾಯಿ ಒಂದು ಲಗೇಜ್ಗೆ ಅನ್ನೋ ರೀತಿಯಲ್ಲಿ ಹಣವನ್ನ ಪಡೆದಿದ್ದಾರೆ ಅಂತ ಹೇಳಿ ಆರೋಪವನ್ನ ಮಾಡಿದ್ದಾರೆ. ಮತ್ತೊಂದು ಕಡೆ BMRCL ಅಧಿಕಾರಿಗಳು ಇನ್ನೂ ಕೂಡ ಇದರ ಬಗ್ಗೆ ರಿಯಾಕ್ಟ್ ಮಾಡಿಲ್ಲ. ಆದ್ರೆ ಈ ರೀತಿಯ ಹೊಸ ರೂಲ್ಸ್ ನ ತಂದು ಪ್ರಯಾಣಿಕರ ಮೇಲಿಂದ ಮೇಲೆ ಈ ರೀತಿಯಾಗಿ ಹೊರೆನ ಹಾಕೋದು ತಪ್ಪು ಅಂತ ಹೇಳಿ ಆ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಹಾಕಿರುವಂತಹ ಪೋಸ್ಟಿಗೆ ಅಸಮಾಧಾನಗಳು ಕೂಡ ವ್ಯಕ್ತವಾಗ್ತಾ ಇದೆ. ಇಡೀ ದೇಶದಲ್ಲಿ ಬೆಂಗಳೂರು ಮೆಟ್ರೋ ದರ ದುಪ್ಪಟ್ಟು ದುಬಾರಿ ಅಂತ ಹೇಳಿ ಈಗಾಗಲೇ ಟೀಕೆಗಳು ಕೂಡ ವ್ಯಕ್ತವಾಗಿರುವಂಥದ್ದು. ಇದರ ಬೆನ್ನಲ್ಲೇ ಈ ರೀತಿಯಾಗಿ ಲಗೇಜ್ಗಳಿಗೆ ಎಕ್ಸ್ಟ್ರಾ ಚಾರ್ಜ್ನ ಹಾಕುವಂಥದ್ದು ಸರಿಯಲ್ಲ ಅನ್ನೋ ಒಂದು ವಿಚಾರ ಕೂಡ ಪ್ರಯಾಣಿಕರಿಂದ ಕೇಳಿಬರ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಶಿವಶಂಕರ್ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.